ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಫ್ಯಾಮಿಲಿ ಸಮೇತ ಕೆಲವೊಂದು ಪ್ಲೇಸ್ಗಳಿಗೆ ಟ್ರಿಪ್ ಅಂತ ಹೊಂಟೀವ್ರಿ. ಬೆಳಿಗ್ಗೆ ಬೇಗ ನಾವು ಮನೆ ಬಿಟ್ಟಿದ್ರಿಂದ ವಾತಾವರಣ ಅಂತೂ ನೋಡೋಕೆ ಮಸ್ತ್ ಇತ್ತು. ಮೊದಲಿಗೆ ನಾವು ಚಿಕ್ಕೋಡಿಯಿಂದ ನಿಪ್ಪಾಣಿಗೆ ಹೋಗಿ ಅಲ್ಲಿಂದ 25 ಕಿಲೋಮೀಟ್ರ್ ಇರುವಂಥ ಆದ್ಮಾಪುರ ಬಾಳುಮಾಮ ದೇವಸ್ಥಾನಕ್ಕೆ ಹೊಂಟೀವ್ರಿ. ಬಾಳುಮಾಮಾರ ಹುಟ್ಟಿ ಬೆಳೆದಿದ್ದು ನಮ್ಮ ಈ ಚಿಕ್ಕೋಡಿ ತಾಲೂಕಿನ ಅಕ್ಕೋಲ ಗ್ರಾಮದಾಗ. ಅಕ್ಟೋಬರ್ 3, 1892 ಮಾಯಪ್ಪ ಮತ್ತು ಸುಂದರ ಎಂಬ ದಂಪತಿಗೆ ಜನಿಸಿದರು. ಬಾಳುಮಾಮ ಅಂದ್ರೆ ನಮಗೆ ನೆನಪಾಗೋದ ಕರಿ ಕಂಬಳಿ, ಕೈಯಾಗ ಒಂದು ಕಟ್ಟಿಗೆ, ತಲೆ ಮೇಲೆ ಪೇಟ ಮತ್ತು ಅವರಿಂದ ಕೆಲವೊಂದಿಷ್ಟು ಕುರಿಗಳು ನೀವು ನೋಡ್ಬೋದು. ಮತ್ತು ಅವ್ರದ್ದೊಂದು ಸರಳ ಜೀವನವನ್ನು ಮಾಡ್ತಿದ್ರು. ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದಂಗೆ ನಿಮ್ಗೆ ಇಲ್ಲಿ ಈ ಮರದ ಕೆಳಗೆ ಜನರೆಲ್ಲ ಏನು ಮಾಡತ್ತಾರಪ್ಪ ಅಂತ ಅನ್ಕೋಬೋದು. ನೀವು ಏನಾರ ಮನಸ್ಸಿನೊಳಗೆ ಅನ್ಕೊಂಡ ಕಾಯಿನಿಗೆ ಭಂಡಾರ ಹಚ್ಚಿ ಅಂಟಿಸಿದ್ರೆ ಅದೇನಾರ ಅಂಟಿತಂದ್ರೆ ನೀವೇನಾರ ಮನಸ್ಸಿನಾಗ ಅನ್ಕೊಂಡಿದ್ದ ಆಗ್ತಿತ್ತಂತ ಇಲ್ಲಿ ಬರೋ ಭಕ್ತಾದಿಗಳೆಲ್ಲ ನಂಬ್ತಾರೆ. ಕರ್ನಾಟಕದ ನಿಪ್ಪಾಣಿ ಮತ್ತು ಮಹಾರಾಷ್ಟ್ರದಾಗಿರುವಂಥ ರಾಧಾನಗರಿಯ ನಡುವೆ ಬರುವಂಥ ಆದ್ಮಾಪುರ ಒಳಗೆ ಬಾಳುಮಾಮರ ಸಮಾಧಿಯನ್ನು ಅವರ ನೆನಪಿಗಾಗಿ ಕಟ್ಟಿಸಿದಂಥ ಈ ದೇವಸ್ಥಾನಕ್ಕೆ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದ ಬಾಳುಮಾಮರ ದರ್ಶನವನ್ನು ತೆಗೆದುಕೊಂಡು ಹೋಗ್ತಾರೆ. ಪವಾಡ ಪುರುಷ ಬಾಳುಮಾಮರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾರ ಬೇಕಂದ್ರೆ, ಇಲ್ಲ ಅವ್ರ ಜೀವನ ಚರಿತ್ರೆ ಏನಾರು ನಿಮಗೆ ಗೊತ್ತಾಗಬೇಕಂದ್ರೆ ಅವ್ರ ಬಗ್ಗೆ ಕೆಲವೊಂದು ಪುಸ್ತಕಗಳದಾವ, ಆಮೇಲೆ ಕೆಲವೊಂದು ಸಿನಿಮಾಗಳದಾವ, ಮತ್ತು ಇತ್ತೀಚೆಗೆ ನೀವು ನೋಡ್ತಿರುವಂಥ ಕಲರ್ಸ್ ಕನ್ನಡದಾಗ ಬರುವಂಥ ಪವಾಡ ಪುರುಷ ಬಾಳುಮಾಮ ಸೀರಿಯಲ್ ಆಗಿರ್ಬೋದು. ಇವುಗಳಿಂದ ನೀವು ಬಾಳುಮಾಮರು ಮಾಡಿದಂಥ ಪವಾಡಗಳು, ಆಮೇಲೆ ಅವ್ರ ಬಗ್ಗೆ ಇರುವಂಥ ಕುತೂಹಲಕಾರಿ ವಿಷಯಗಳನ್ನೆಲ್ಲ ತಿಳ್ಕೊಬೋದು. ಬಾಳುಮಾಮರ ಹುಟ್ಟಿ ಬೆಳೆದಿದ್ದ ಕರ್ನಾಟಕದಾಗ ಇದ್ದರು. ಅವರ ಕನ್ನಡ ಮತ್ತು ಮರಾಠಿ ಎರಡೂ ಭಾಷೆಯನ್ನು ಮಾತನಾಡ್ತಿದ್ರು. ಬಾಳುಮಾಮರ ಜೊತೆ ಇದ್ದಂಥ ಅವಾಗಿನ 15 ಕುರಿಗಳ ಈಗ 40,000 ಕುರಿಗಳಾಗಿ ಬೆಳೆದಾವ. ಅವ ಕುರಿಗಳನ್ನ ಅವರ ಭಕ್ತಾದಿಗಳು ನೋಡ್ಕೊತಾರ ಮತ್ತು ಆ ಕುರಿಗಳನ್ನ ಪವಿತ್ರ ಅಂತಂದ ಎಲ್ಲ ಭಕ್ತಾದಿಗಳು ನಂಬ್ತಾರೆ. ಬಾಳುಮಾಮರ 1966 ತಮ್ಮ 73ನೇ ವಯಸ್ಸಿನೊಳಗೆ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಗಿರುವಂಥ ಆದ್ಮಾಪುರ ಒಳಗೆ ತಮ್ಮ ಸಮಾಧಿಯನ್ನು ಪಡೆದುಕೊಳ್ತಾರೆ. ಪ್ರತಿ ವರ್ಷ ಇಲ್ಲಿ ಗ್ರ್ಯಾಂಡಾಗಿ ಆದ್ಮಾಪುರ ಒಳಗೆ ಭಂಡಾರದ ಜಾತ್ರೆ ಅಂತ ಮಾಡ್ತಾರೆ. ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಆಗಲಿ, ಮೊಬೈಲ್ ಆಗಲಿ, ಯಾವುದೇ ಥರದ ವಿಡಿಯೋ ಮಾಡೋಕ್ಕಾಗಲಿ ನಿಮ್ಗೆ ಅಲೋ ಮಾಡೋಂಗಿಲ್ಲ. ಇಲ್ಲಿ ನಿಮ್ಗೊಂದು ನಾನು ಫೋಟೋಸ್ ತೋರಿಸ್ತೀನಿ, ಇಲ್ಲಿ ನೋಡ್ಕೋಬೋದು. ನೀವು ಒಳಗಡೆ ದೇವಸ್ಥಾನ ಒಳಗೆ ಯಾವ ಥರ ಬಾಳುಮಾಮರ ಮೂರ್ತಿ ಐತೆ ಅಂತ ನೀವು ನೋಡ್ಕೋಬೋದಾ. ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳಲ್ಲಿ ಬಾಳುಮಾಮರ ದರ್ಶನವನ್ನು ತೆಗೆದುಕೊಂಡ ಹೊರಗೆ ಬಂದ ಇಲ್ಲಿ ಹನೆಗೆ ಭಂಡಾರನ ಹಚ್ಕೊಂಡ ಬಾಳುಮಾಮ ಚನವನ ಚಾಂಗ್ ಬಲೋ ಅಂತ ಘೋಷಣೆ ಕೂಕೊಂತ ಹೋಗ್ತಾರೆ. ನಾವು ಇನ್ನೂ ಕೆಲವೊಂದು ಪ್ಲೇಸ್ಗಳಿಗೆ ಮುಂದೆ ಹೋಗ್ಬೇಕಿತ್ತ, ಅದಕ್ಕೆ ನಾವು ಇಲ್ಲಿಂದ ಸ್ವಲ್ಪ ಜಲ್ದಿನೇ ಬಿಡಾತೀವಂತ. ದೇವಸ್ಥಾನದ ಆವರಣದೊಳಗಾಗಲಿ ಅಥವಾ ಹೊರಗಡೆ ಸೈಡ್ ನಿಮಗೆ ಕಡಿಮೆ ದರದೊಳಗೆ ನಿಮ್ಗೆ ಏನಾರ ಕಂಬಳಿ ಏನಾರ ಬೇಕಾಗಿತ್ತಂದ್ರೆ ಕಂಬಳಿಗಳು ನಿಮಗೆ ಇಲ್ಲಿ ಸಿಗ್ತಾವೆ. ಇಲ್ಲೇ ದೇವಸ್ಥಾನದೊಳಗೆ ಕಾಯಿ ಕಪ್ರ ಮಾಡ್ಕೊಂಡು ದೇವ್ರಿಗೆ ಹಣ್ಣು ಕಾಯಿ ಎಲ್ಲ ಮಾಡ್ಕೊಂಡು ನಾವು ನಮ್ಮ ಮುಂದಿನ ಪ್ಲೇಸ್ಗೆ ಹೋಗಾತೇವಂತ. ಈಗ ಮತ್ತು ಸಂತ ಪವಾಡ ಪುರುಷ ಬಾಳುಮಾಮರ ದರ್ಶನ ಪಡ್ಕೊಂಡ ನಮಗಂತೂ ಭಾಳ ಖುಷಿ ಅನ್ನಿಸ್ತು. ನೀವು ಏನಾರ ಈ ಸೈಡ್ ಬಂದಾಗ ಆದ್ಮಾಪುರಕ್ಕೆ ಬಂದ ಭೇಟಿ ನೀಡ್ರಿ.
ಬಾಳು ಮಾಮಾರ ದರ್ಶನವನ್ನು ತೆಗೆದುಕೊಂಡು ಹೋಗ್ರಿ. ದರ್ಶನವನ್ನು ತೆಗೆದುಕೊಂಡ ಹೊರಗೆ ಬಂದು ನಾವು ಇಲ್ಲೇ ಹೊರಗೆ ನಾಷ್ಟ ಮಾಡ್ಕೊಂಡ ನಾವು ನಮ್ಮ ಮುಂದಿನ ಪ್ಲೇಸ ಕುನ್ಕೇಶ್ವರ ಹೊಂಟೇವಂತ. ಕುನ್ಕೇಶ್ವರ ಒಳಗೆ ನೀವು ದೇವಸ್ಥಾನದ ಎದುರುಗಡೆ ಸಮುದ್ರ ನೋಡ್ಬೋದು ಮತ್ತು ಆ ದೇವಸ್ಥಾನದೊಳಗೆ ನೀವು ಶಿವಲಿಂಗವನ್ನು ನೋಡ್ಬೋದು. ನಾವೀಗ ನೆಕ್ಸ್ಟ್ ಕುನ್ಕೇಶ್ವರಕ್ಕೆ ಹೋಗೋಣ ಅಂತ ಬರ್ರಿ. ಬಾಳು ಮಾಮ ಚೆನ್ನವನ.